ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ಪತ್ರಿಕೆ 1 ಟಿ.ಇ.ಟಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಾಗೆ ಒಂದು ಕೀ ಆನ್ಸರ್ಸನ್ನು ಇಲ್ಲಿ ಪ್ರಕಟಣೆ ಮಾಡ್ತಕ್ಕಂಥದ್ದು. ಈಗಾಗಲೇ ಪತ್ರಿಕೆ 2ನ್ನ ಹೇಳಿದ್ದೆ ಸೈಕಾಲಜಿಗೆ. ಪತ್ರಿಕೆ 1 ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ, ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ನೈತಿಕ ವಿಕಾಸ. ಈ ಒಂದು ಕ್ವೆಶ್ಚನ್ ಪೇಪರ್ ಕಳಿಸಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕ್ವೆಶ್ಚನ್ ಆನ್ಸರ್ಸನ್ನು ಮುಂದುವರಿಸ್ತಾ ಇದ್ದೀನಿ. ಸೊ ಐಕ್ಯು ಎಂಬುದು ಏನು ಅಂತ ಕೇಳಿದ್ರೆ ಇದು ಬುದ್ಧಿಲಬ್ಧ ಆಗಿರುತ್ತೆ. ಇದನ್ನ ಇಂಟೆಲಿಜೆಂಟ್ ಕೋಶಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಕನ್ಫ್ಯೂಸ್ ಆದಾಗ ನೀವೇನು ಮಾಡ್ಬೇಕಂದ್ರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದನ್ನ ನೋಡಬೇಕಾಗತ್ತೆ. ಹೀಗಾಗಿ ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಆಪ್ಷನ್ 3 ಇದು ಸರಿ ಉತ್ತರ. ನೆಕ್ಸ್ಟ್, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮಕ್ಕಳು ಗಟ್ಟಿಯಾದಂಥ ಆಹಾರ ಸೇವನೆ ಶೈಶವಾವಸ್ಥೆಯಿಂದ ಆರಂಭಿಕ ಬಾಲ್ಯಾವಧಿಯಲ್ಲಿ ಬಂದಾಗ ಗಟ್ಟಿಯಾಗಿರ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡಿ ನಡೆದಾಡ್ತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು ಒಂದು ಕ್ರಿಯೆಯನ್ನು ಕಲಿತಾರೆ. ಹೀಗಾಗಿ ಅರ್ಲಿ ಚೈಲ್ಡ್ಹುಡ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟು, ಕನ್ಸೆಪ್ಟ್ ಫಾರ್ಮೇಷನ್, ಪರಿಕಲ್ಪನೆ ರಚನೆಯು ಇದರ ಒಂದು ಅಂಶವಾಗಿದೆ ಅಂತಕ್ಕಂಥದ್ದನ್ನು ಕೇಳಿದರೆ ಇದು ಬೌದ್ಧಿಕ ವಿಕಾಸ, ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಆಗುತ್ತೆ. ಆಪ್ಷನ್ 2 ರೈಟ್ ಆನ್ಸರು. ಇನ್ನು ವ್ಯಕ್ತಿತ್ವದ ಮನೋವಿಶ್ಲೇಷಣಾ ಸಿದ್ಧಾಂತ ಅಭಿವೃದ್ಧಿಪಡಿಸೋರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿಗ್ಮಂಡ್ ಫ್ರೈಡ್ ಆಗುತ್ತೆ. ಇನ್ನು ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಕನಸನ್ನು ಕಾಣ್ತಾರೆ ಅಂತಕ್ಕಂಥದ್ದನ್ನ ಕೇಳ್ತಕ್ಕಂಥದ್ದು ಡೇ ಡ್ರೀಮಿಂಗ್ ಅಂತ ಏನು ಕರಿತೀವಿ. ಇದು ಸರಿಯಾದ ಉತ್ತರ ಅಡೋಲ್ಸೆನ್ಸ್ ಏಜಲ್ಲಿ ಡೇ ಡ್ರೀಮಿಂಗ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಇನ್ನು ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರ್ತದೆ ಅಂತ ಕೇಳಿದರೆ ಯಾವ ಹಂತದಲ್ಲಿ ಉತ್ತುಂಗದಲ್ಲಿರುತ್ತೆ ಮಾನವನ ಲೈಂಗಿಕ ವಿಕಾಸ ಅಂತ ಕೇಳೋದಾದ್ರೆ ಅದು ತಾರುಣ್ಯಾವಸ್ಥೆಯಲ್ಲಿರುತ್ತೆ ಅಂತ ಹೇಳಿ ಹೇಳ್ಬೋದು. ಉತ್ತಮ ಪಾಠ ಯೋಜನೆಯ ಪ್ರಮುಖ ಲಕ್ಷಣ ಯಾವುದು ಅಂತ ಕೇಳಿದ್ರೆ ವಿದ್ಯಾರ್ಥಿ ಕೇಂದ್ರಿತ ಆಗಿರುತ್ತೆ. ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಂತ ಏನು ಕರಿತೀವಲ್ಲ, ಸೊ ಅದು ಚೈಲ್ಡ್ ಸೆಂಟರ್ಡ್ ಆಗಿರ್ಬೇಕಾಗತ್ತೆ. ಆಪ್ಷನ್ ಸ್ಟೂಡೆಂಟ್ ಸೆಂಟರ್ ಅಂತೇಳಿ. ನೆಕ್ಸ್ಟ್, ಒಬ್ಬ ವ್ಯಕ್ತಿ ನಾಗಿದ್ದರೆ ಅವನನ್ನು ಹೀಗೆ ಕಡಿಮೆ ಮಾತನಾಡ್ತಕ್ಕಂಥ ಪ್ರವೃತ್ತಿ ಇದ್ರೆ ಅಂತರ್ಮುಖಿ ಅಂತ ಕರೀತಾರೆ. ಸೊ ಇದು ಇನ್ವರ್ಟರ್ ಅಂತೇಳಿ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ಅಂತಕ್ಕಂಥದ್ದು. ಸೊ ಇಲ್ಲಿ ಒಂದು ಗೊಂದಲಗಳು ಉಂಟಾಗತ್ತೆ. ಒಂದು ಕೂಟ ಯುಗವನ್ನು ನಾವು ಏನಂತ ಕರಿತೀವಿ ಅಂದರೆ ಗ್ಯಾಂಗ್ ಏಜ್ ಅಂತ ಕರಿತೀವಿ, ಹೌದಾ? ಸೊ ಆದರೆ ಇಲ್ಲಿ ಏನು ಕೇಳಿದಾನೆ, ನಿಜವಾದ ಪ್ರಪಂಚ ಅಂತ ಕೇಳಿದಾನೆ. ಕೂಟ ಪೂರ್ವ ಯುಗ ಅದು ಉತ್ತರ ಬಾಲ್ಯದಲ್ಲಿ ಬರ್ತದೆ. ಬಾಲ್ಯಾವಸ್ಥೆ ಅನ್ನೋದನ್ನು ಒಂದೇ ಕೊಟ್ಟಿದ್ದಾನೆ. ಒಂದು ಸೆಕೆಂಡು. ನಿಕಟ ಒಂದು ಸಂಬಂಧ ಬರ್ತಕ್ಕಂಥದ್ದು ಯಾವುದಂದ್ರೆ ತಾರುಣ್ಯಾವಸ್ಥೆ. ನಿಕಟ ಮತ್ತು ಗಾಢವಾದ ಸ್ನೇಹ ಸಂಬಂಧ ಇಲ್ಲಿ ಬೆಳೀತದೆ. ಹೀಗಾಗಿ ಇದನ್ನ ಆಪ್ಷನ್ 2 ಅಂತಕ್ಕಂಥದ್ದನ್ನ ಇಟ್ಕೊಂಡು ಹೋಗೋಣ ಸದ್ಯಕ್ಕೆ. ನೆಕ್ಸ್ಟ್, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಕೆಳಗಿನ ಒಂದು ಕಲಿಕೆಯ ಪರಿಣಾಮ ಅಂತಕ್ಕಂಥದ್ದು. ಕಲಿಕೆ ನಿಯಮದ ವಿಧಗಳು ಅಭ್ಯಾಸ ನಿಯಮದಲ್ಲಿ ಬರ್ತದೆ. ಉಪಯೋಗಿಸುವ ಮತ್ತು ಉಪಯೋಗ ಇಲ್ಲದೆ ಇರ್ತಕ್ಕಂಥ ನಿಯಮ. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ ಯಾವುದು ಅಂತ ಕೇಳಿದ್ರೆ ರಕ್ತದ ಗುಂಪು ಇಲ್ಲಿ ಬರಲ್ಲ. ತುಂಬಾ ಜನ ಕುಟುಂಬ ಹಾಕಿದ್ರಿ, ಬಟ್ ಕುಟುಂಬ ಬರಲ್ಲ, ರಕ್ತದ ಗುಂಪು ಬರುತ್ತೆ ಇಲ್ಲಿ. ಸರಿ ಉತ್ತರ ಅಂದ್ರೆ ಬೌದ್ಧಿಕ ವಿಕಾಸದ ಮೇಲೆ ಅಂತ ಅರ್ಥ. ಇದು ಕಲಿಕೆ ವಲಯ ಅಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಪ್ರೇರಣಾ ವಲಯ ಆಗುತ್ತೆ. 3 ವಲಯಗಳು ಬರ್ತವೆ: ಮನೋಕ್ರಿಯಾಜನ್ಯ, ಭಾವನಾತ್ಮಕ ಮತ್ತು ಜ್ಞಾನಾತ್ಮಕ ವಲಯಗಳು. ನೆಕ್ಸ್ಟ್ ಮುಂದಿನ ಹೋಗೋಣ. ಬ್ರೈಲ್ ಲಿಪಿಯನ್ನು ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ ಅಂತಕ್ಕಂಥದ್ದನ್ನ ನೋಡ್ತಾ ಬರ್ತೀವಿ. ದೃಷ್ಟಿ ಸವಾಲುಗಳ ಮಕ್ಕಳಿಗೆ ಬಳಸಲಾಗುತ್ತೆ ಬ್ರೈಲ್ ಲಿಪಿಯನ್ನು. ಆಪ್ಷನ್ 1. ಈಜುವುದು ಮತ್ತು ಕುದುರೆ ಸವಾರಿ ಮಾಡ್ತಕ್ಕಂಥದ್ದು ಇದರ ಉದಾಹರಣೆಗಳಾಗಿವೆ. ಅದು ಸ್ನಾಯು ಮೋಟರ್ ಕಲಿಕೆ ಅಂತ ಕರಿತೀವಿ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗತಕ್ಕಂಥ ಕಲಿಕಾವಿಧಿ ಇಲ್ಲಿ ಸರಣಿ ಕಲಿಕೆಯಲ್ಲಿನ ಮುಂದುವರೆದಿರ್ತಕ್ಕಂಥದ್ದು ಅನುಕ್ರಮ ಕಲಿಕೆ ಅಂತ ಬರ್ತದೆ. ಇದರಲ್ಲಿ ಗತಿ ಸರಣಿ ಅಂತ ಬರ್ತದೆ ಮತ್ತು ಇನ್ನೊಂದು ಶಾಬ್ದಿಕ ಸಹಚರ್ಯ ಅಂತ ಕರಿತೀವಿ. ಹಂತ ಹಂತವಾಗಿ ಅನುಕ್ರಮ ಕಲಿತಾಗ ಅದರಲ್ಲಿ ಉಂಟಾಗುವ ಕಲಿಕಾವಿಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಅನುಕ್ರಮ ಕಲಿಕೆ ಆಗುತ್ತೆ ವರ್ಣಮಾಲೆಯನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ. ಇದು ರಾಬರ್ಟ್ ಗ್ಯಾನೆ ಅವ್ರದ್ದು. ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಆಗತಕ್ಕಂಥ ಕಷ್ಟ ಡಿಸ್ಲೆಕ್ಸಿಯಲ್ಲಿ ಸರಿಯಾದ ಉತ್ತರ. ಕಲಿಕೆಯ ಬಗ್ಗೆ ಸರಿಯಲ್ಲ ಹೇಳಿಕೆ ಯಾವುದು ಅಂತ ಕೇಳಿದರೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತದೆ ಅಂತಕ್ಕಂಥದ್ದು ಸರಿಯಲ್ಲ ಇದು. ಯಾಕಂದರೆ ಅದು ಸಾಮಾಜಿಕವಾಗಿಯೂ ಆಗ್ಬೋದು, ಭಾವನಾತ್ಮಕವಾಗ್ಬೋದು, ಎಲ್ಲ ರೀತಿಯೂ ಆಗ್ಬೋದು. ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು. ಲಿಂಗತ್ವ ಏಕರೂಪಕ ಅಂತ ಕರಿತೀವಿ. ಜೆಂಡರ್ ಸ್ಟಿರಿಯೋಟೈಪ್. ಆಪ್ಷನ್ 1. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದಂಥ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಕ್ಷಿಪ್ರತೆ, ಫ್ಲೂಯೆನ್ಸಿ ಅಥವಾ ಅತ್ಯಂತ ವೇಗವಾಗಿರ್ತಕ್ಕಂಥದ್ದು ಸ್ಪೀಡ್ ಅಂತ ಕರಿತೀವಿ. ಇಲ್ಲಿ ಹೊಸ ಅನುಭವದ ಸ್ಮೃತಿಯ ಹಳೆಯ ಅನುಭವಗಳನ್ನ ಅಡ್ಡಿಪಡಿಸುತ್ತದೆ. ನೋಡ್ರಿ, ಹೊಸದು ಹಳೆದನ್ನು ಅಡ್ಡಿಪಡಿಸ್ತಾ ಇದೆ. ಈಗ ಪ್ರಸ್ತುತ ಕಲಿಕೆ ಹಿಂದಿನ ಕಲಿಕೆಗೆ ತೊಂದರೆ ಉಂಟು ಮಾಡ್ತಾ ಇದೆ. ಅದನ್ನ ಏನಂತ ಕರಿತೀವಿ ನಾವು? ಹಿಮ್ಮುಖ ಅವರೋಧ ಅಂತ ಕರಿತೀವಿ. ಆಪ್ಷನ್ 1. ನೆಕ್ಸ್ಟ್, ಬ್ಲೂಮ್ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಈ ರೀತಿಯನ್ನು ಅರ್ಥೈಸಲಾಗಿದೆ. ಸಂಶ್ಲೇಷಣೆಯನ್ನು ಸೃಷ್ಟಿಸುವಿಕೆ ಪ್ಲೇಸಲ್ಲಿ ಬರ್ತದೆ 6ನೇದು. ಹೀಗಾಗಿ ಇದು 5ನೇ ಪ್ಲೇಸಲ್ಲಿ ಇದನ್ನು ತಗೊಂಡು ಅದ್ರ ಪ್ಲೇಸಲ್ಲಿ ಸೃಷ್ಟಿಸುವಿಕೆ ಅಂತಕ್ಕಂಥದ್ದು ಆಪ್ಷನ್ 2 ಇಲ್ಲಿ ಸರಿ ಉತ್ತರ ಆಗುತ್ತೆ. ದೇಶಿಕ ಅಂತರ್ಗ್ರಹಿಕೆ ಮತ್ತು ಕಲ್ಪನೆ ಇದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಮೆಕ್ಯಾನಿಕಲ್ ಯಾಂತ್ರಿಕ ಅಭಿಕ್ಷಮತೆ ಅಂತ ಕರಿತೀವಿ ಇದನ್ನು. ಆಪ್ಷನ್ 1. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸ್ತಕ್ಕಂಥ ಮೌಲ್ಯಮಾಪನ ಯಾವುದು ಅಂತ ಕೇಳಿದರೆ ಅದು ನೈದಾನಿಕ ಮೌಲ್ಯಮಾಪನ ಆಗಿರುತ್ತೆ. ಆಪ್ಷನ್ 3. ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಯಾವುದು ಅಂತ ಕೇಳಿದರೆ ಅದು ರೂಪನಾತ್ಮಕ ಮೌಲ್ಯಮಾಪನ ಆಗಿರುತ್ತೆ. ಆಪ್ಷನ್ 3. ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ. ಪ್ರತಿಭಾನ್ವಿತ ಮಕ್ಕಳದ್ದು ಬಹುವೇಗವಾಗಿ ಕಲಿತಾರೆ. ಸರಿ ಇದೆ, ಇದು ಅರ್ಥೈಸಿಕೊಳ್ಳಬೇಕು, ಇದು ಸರಿ ಇದೆ.
ಅವ್ರ ಸ್ನೇಹಿತರುಗಳ ಜೊತೆ ಹೆಚ್ಚು ವಿಷಯಗಳನ್ನು ತಿಳಿದಿರುತ್ತಾರೆ. ಇದು ಸರಿ. ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. ಲಕ್ಷಣವಲ್ಲ ಅಂತ ಕೇಳಿದ್ರೆ ಹೀಗಾಗಿ ಇದನ್ನು ತೆಗೆದುಹಾಕಬೇಕಾಗತ್ತೆ. ಕಲಿಕಾರ್ಥಿಗಳಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ ಏನು ಅಂತ ಕೇಳಿದ್ರೆ ಅದು ವ್ಯಕ್ತಿ ಭಿನ್ನತೆಗಳು ಅಂತ ಕರಿತೀವಿ. ಆಪ್ಷನ್ 1. ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆಗಳು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಸೊ ಇದು ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ. ತೊಗಲುಗೊಂಬೆಯನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎರಡಕ್ಕೂ ಕೂಡ ಇಲ್ಲಿ ಬಳಸ್ಬೋದು. ಇಲ್ಲಿ ಪ್ರದರ್ಶನ ಕೂಡ ಮಾಡ್ಬೋದು ಅದನ್ನು. ಬಟ್ ಪಾತ್ರಾಭಿನಯ ಕೂಡ ಮಾಡ್ಬೋದು. ಪ್ರದರ್ಶಿತ ಬೋಧನೋಪಕರಣ ಪಾತ್ರಾಭಿನಯ. ಬಟ್ ಪಾತ್ರಾಭಿನಯ ಆಗಿರೋದ್ರಿಂದ ಚಟುವಟಿಕೆ ಆಧಾರಿತ ಉಪಕರಣ ಅಂತಕ್ಕಂಥದ್ದನ್ನು ತಗೊಳ್ರಿ ಇಲ್ಲಿ. ಯಾಕಂದರೆ ಪ್ರೈಮರಿ ಹಂತದಲ್ಲಿ 1 to 5th ಇದನ್ನು ಟೀಚ್ ಮಾಡೋದ್ರಿಂದ ಇದು ಬರುತ್ತೆ. ನೆಕ್ಸ್ಟ್ 10 ವರ್ಷ ವಯಸ್ಸಿನ ವ್ಯಕ್ತಿ 10 × 80 ಈಸಿಯಾಗಿ ಆಗುತ್ತೆ. MA × 100 ಡಿವೈಡೆಡ್ ಬೈ CA ಅಂತಕ್ಕಂಥದ್ದು ನೀವು ಫಾರ್ಮುಲಾ ಹಾಕಿ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವನ್ನು ಏನು ಅಂತ ಕೇಳಿದ್ದಾರೆ. ಅದು ಬುದ್ಧಿಶಕ್ತಿ ಅಂತ ಕರಿತೀವಿ. ಅದು ಆಪ್ಷನ್ 3. ಸೊ ಇದು ಪೇಪರ್ 1ನ ಕ್ವಶನ್ ಆನ್ಸರ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.